ಏನ್ ನಾವು ನಿಮ್ ಹುಡ್ಗನ್ ಇನ್ನ ಬಿಟ್ಟಿಲ್ವಾ ನೀನು? ನಾನ್ ಯಾಕೆ ನಮ್ಮ ಹುಡ್ಗನ್ ಬಿಡ್ಬೇಕು? ನಮ್ಮ ಹುಡ್ಗ ಅಂದ್ರೆ ನಂಗೆ ತುಂಬಾ ಇಷ್ಟ. ಹೌದಾ? ಹೌದು. ಒಂದ್ಸಾರಿ ಅವ್ನ 1000 ರೂಪಾಯಿ ಕೇಳಿ ನೋಡು, ಕೊಡ್ತಾನೆ ನೋಡೋಣ. ಅಷ್ಟೇನಾ? ಸರಿ ಇರು, ಕೇಳ್ತೀನಿ. ಹಲೋ. ಏನ್ ಹೇಳು. ಸ್ಪೀಕರ್. ಹಲೋ ಮಹೇಶ, ನಂಗೆ ಅರ್ಜೆಂಟಾಗಿ 1000 ರೂಪಾಯಿ ಬೇಕಾಗಿತ್ತು. ಫೋನ್ ಪೇ ಮಾಡೋ ಇವಾಗ್ಲೇ. ಇಲ್ಲ ನಾಗು, ಇವಾಗ ಅಮ್ಮನ್ಗೆ 1000 ರೂಪಾಯಿ ಆಗ್ದೆ ಇರು, ಇಲ್ಲಾಂದ್ರೆ ನನ್ನ ಫ್ರೆಂಡ್ಸ್ ಹತ್ರ ಯಾರಾದ್ರೂ ಕೇಳ್ಬಿಟ್ಟು ನಿನ್ ಫೋನ್ ಪೇ ಮಾಡಿಸ್ತೀನಿ ನೋಡು. ಛೀ, ನಿನ್ನ ಅಕೌಂಟಲ್ಲಿ 1000 ರೂಪಾಯಿ ಕೂಡ ಇಲ್ವಾ? ಹಂಗಲ್ಲ ನಾಗು, ನಿನ್ಗೆ ಬೇಕಂತ ತಕ್ಷಣ 2000 ರೂಪಾಯಿ ಫೋನ್ ಪೇ ಮಾಡಿಸ್ಲಿಲ್ವಾ? ಅಮ್ಮ ಏನೋ ರೇಷನ್ ತಗೊಂಡಿದ್ರಂತ ಎಮರ್ಜೆನ್ಸಿ ಅಂದ್ರು, ಅದಕ್ಕೋಸ್ಕರ ಫೋನ್ ಪೇ ಮಾಡಿದೆ. ಅದ್ರಲ್ಲಿ ನೋಡಿದ್ರೆ ಅಪ್ಪನ್ ಬೇರೆ ತುಂಬಾ ಹುಷಾರಿಲ್ಲ, ಮನೇಲಿ ನೋಡಿದ್ರೆ ಯಾರು ಕೂಡ ಕೆಲ್ಸಕ್ಕೆ ಹೋಗ್ತಿಲ್ಲ ಗೊತ್ತಾ. ನೆಕ್ಸ್ಟ್ ವೀಕ್ ನನಗೆ ಪೇಮೆಂಟ್ ಆಗುತ್ತೆ, ಅವಾಗ ನಿನ್ಗೆ ಏನ್ ಬೇಕು ಹೇಳು ಕೊಡಿಸ್ತೀನಿ. ಬೇಕಾದ್ರೆ ನಿನ್ಗೆ ಟ್ರಿಪ್ ಬೇಕಾದ್ರೆ ಕರ್ಕೊಂಡು ಹೋಗ್ತೀನಿ, ಇಲ್ಲ ನಿನ್ಗೆ ಬಟ್ಟೆ ಬೇಕಂದ್ರೆ ಬಟ್ಟೆನೂ ಕೊಡಿಸ್ತೀನಿ, ಆಯ್ತಾ? ಫಸ್ಟ್ ಹೋಗ್ಬಿಟ್ಟು ಕನ್ನಡಿಲಿ ಮುಖ ನೋಡ್ಕೋರೋ ನೀನು. ನನ್ಗೇನ್ ಬಟ್ಟೆ ಕೊಡಿಸ್ತೀಯ? ಇಡೋ ಫೋನ್ ನೀನು. ಇಷ್ಟೇ ನಿನ್ ಜೀನ, ಹೋಗು. ನಿಜಲ್ವಾ, ಪ್ರತಿಯೊಬ್ಬ ಹುಡ್ಗ ತಾನು ಪ್ರೀತಿಸೋ ಹುಡುಗಿ ಹತ್ರ ಬಯಸೋದು ಒಂದೇ, ಪ್ರೀತಿ ಮತ್ತೆ ಕಾಳಜಿ, ದುಡ್ಡಲ್ಲ. ನಮ್ ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ಳೋ ಹುಡುಗಿ ಸಿಗ್ಬೇಕು, ಎಲ್ಲರ ಮುಂದೆ ಅವಮಾನ ಮಾಡೋ ಹುಡುಗಿ ಅಲ್ಲ. ನಾನು ಹೇಳಿದ್ದೇನಾದ್ರೂ ನಿಜ ಅನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಆದಷ್ಟು ಈ ವಿಡಿಯೋ ಏನಾದ್ರೂ ಇಷ್ಟ ಆದ್ರೆ ಶೇರ್ ಮಾಡಿ ಮತ್ತೆ ಫಾಲೋ ಮಾಡಿ.